ಈ ಮೂಡ ಹಗರಣ ಇದೆಯಲ್ಲ, ಕಂಪ್ಲೀಟ್ ಬೇನಾಮಿಯಲ್ಲೇ ನಡೆದಿರೋದು. ಹಾಗಾಗಿ ಒಂದು ಡೀಲನ್ನು ನಡೆಸೋದಕ್ಕೆ ಇವರು ಒಂದು ಕೋಕೋನಟ್ ಅಂತೇಳಿ ಕೋಡನ್ನು ಇಟ್ಕೊಂಡಿದ್ದು. ಬಿಲ್ಡರ್ ಜಯರಾಮ್ ವಾಟ್ಸಪ್ನಲ್ಲಿದು ಗೊತ್ತಾಗಿದೆ. ಸತ್ಯ ಬಹಿರಂಗ ಆಗಿರೋದು ಯಾವಾಗ? ಬಿಲ್ಡರ್ ಜಯರಾಮನ ವಾಟ್ಸಪ್ಪನ್ನು ರಿಟ್ರೀವ್ ಮಾಡಿ ಚೆಕ್ ಮಾಡಿದಾಗ ಆ ಸತ್ಯ ಬಯಲಾಗಿದೆ. ಆಗಲೇ ಹೇಳಿದಂತೆ ಒಂದು ಕೋಕೋನಟ್ಗೆ 1 ಲಕ್ಷ, 100 ಕೋಕೋನಟ್ಗೆ 1 ಕೋಟಿ ರೂಪಾಯಿ. ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರಿಗೇ ಆಗಲಿ ಜಸ್ಟ್ ಒಂದು ಮೆಸೇಜ್ ವಾಟ್ಸಪ್ಪಲ್ಲಿ ಟಕಟಕ ಅಂತ ಒಂದು ಕೋಕೋನಟ್, 100 ಕೋಕೋನಟ್, 200 ಕೋಕೋನಟ್, 500 ಕೋಕೋನಟ್. 500 ಕೋಕೋನಟ್ ಅಂದರೆ ಎಷ್ಟು? 5 ಕೋಟಿ. ಆ ಕೋಕೋನಟ್ ಅನ್ನೋ ಹೆಸರಲ್ಲೇ ಅವ್ರಿಗೆ ಮೆಸೇಜ್ ಹೋಗ್ತಾ ಇತ್ತು. 2 ಬಾರಿ ವಿಚಾರಣೆಯ ಬಳಿಕ ಇದರ ಸತ್ಯಾಸತ್ಯತೆ ಬಗ್ಗೆ ಜಯರಾಮ್ ಬಾಯ್ಬಿಟ್ಟಿದ್ದ. ಮುಡಾ ಅಕ್ರಮದ ಕಿಂಗ್ ಪಿನ್ ಕೂಡ ಆಗಿರುವಂಥ ಜಯರಾಮ್ ಇದೆಲ್ಲದರ ಬಗ್ಗೆ ಕೂಡ ಬಾಯ್ಬಿಟ್ಟದಷ್ಟೇ ಅಲ್ಲ, ಇಲ್ಲಿ ಯಾರೆಲ್ಲ ರಾಜಕಾರಣಿಗಳಿದ್ದಾರೆ, ಯಾರೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಬೇನಾಮಿಗಳ ಹಿಂದಿರುವಂಥ ಆ ಕಾರಣದ ಹೆಸರುಗಳು ಯಾರು, ಕಾರಣದ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ಬಾಯ್ ಬಿಟ್ಟಿರ್ತಾನೆ. ಅವರ ಹಿಸ್ಟ್ರಿಯನ್ನು, ಡೇಟಾವನ್ನು, ಬಯೋಡೇಟಾವನ್ನು ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಅವರ ಬುಡಕ್ಕೂ ಕೂಡ ಬರೋದು ಗ್ಯಾರಂಟಿ, ಪಕ್ಕ. ಈ ಮೂಡಾ ಹಗರಣ ಇದೆಯಲ್ಲ, ಕಂಪ್ಲೀಟ್ ಬೇನಾಮಿಯಲ್ಲೇ ನಡೆದಿರೋದು. ಹಾಗಾಗಿ ಒಂದು ಡೀಲನ್ನು ನಡೆಸೋದಕ್ಕೆ ಇವರು ಒಂದು ಕೋಕೋನಟ್ ಅಂತೇಳಿ ಕೋಡನ್ನು ಇಟ್ಕೊಂಡಿದ್ದು. ಬಿಲ್ಡರ್ ಜಯರಾಮ್ ವಾಟ್ಸಪ್ನಲ್ಲಿದು ಗೊತ್ತಾಗಿದೆ. ಸತ್ಯ ಬಹಿರಂಗ ಆಗಿರೋದು ಯಾವಾಗ? ಬಿಲ್ಡರ್ ಜಯರಾಮನ ವಾಟ್ಸಪ್ಪನ್ನು ರಿಟ್ರೀವ್ ಮಾಡಿ ಚೆಕ್ ಮಾಡಿದಾಗ ಆ ಸತ್ಯ ಬಯಲಾಗಿದೆ. ಆಗಲೇ ಹೇಳಿದಂತೆ ಒಂದು ಕೋಕೋನಟ್ಗೆ 1 ಲಕ್ಷ, 100 ಕೋಕೋನಟ್ಗೆ 1 ಕೋಟಿ ರೂಪಾಯಿ. ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರಿಗೇ ಆಗಲಿ ಜಸ್ಟ್ ಒಂದು ಮೆಸೇಜ್ ವಾಟ್ಸಪ್ಪಲ್ಲಿ ಟಕಟಕ ಅಂತ ಒಂದು ಕೋಕೋನಟ್, 100 ಕೋಕೋನಟ್, 200 ಕೋಕೋನಟ್, 500 ಕೋಕೋನಟ್. 500 ಕೋಕೋನಟ್ ಅಂದರೆ ಎಷ್ಟು? 5 ಕೋಟಿ. ಆ ಕೋಕೋನಟ್ ಅನ್ನೋ ಹೆಸರಲ್ಲೇ ಅವ್ರಿಗೆ ಮೆಸೇಜ್ ಹೋಗ್ತಾ ಇತ್ತು. 2 ಬಾರಿ ವಿಚಾರಣೆಯ ಬಳಿಕ ಇದರ ಸತ್ಯಾಸತ್ಯತೆ ಬಗ್ಗೆ ಜಯರಾಮ್ ಬಾಯ್ಬಿಟ್ಟಿದ್ದ. ಮುಡಾ ಅಕ್ರಮದ ಕಿಂಗ್ ಪಿನ್ ಕೂಡ ಆಗಿರುವಂಥ ಜಯರಾಮ್ ಇದೆಲ್ಲದರ ಬಗ್ಗೆ ಕೂಡ ಬಾಯ್ಬಿಟ್ಟದಷ್ಟೇ ಅಲ್ಲ, ಇಲ್ಲಿ ಯಾರೆಲ್ಲ ರಾಜಕಾರಣಿಗಳಿದ್ದಾರೆ, ಯಾರೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಬೇನಾಮಿಗಳ ಹಿಂದಿರುವಂಥ ಆ ಕಾರಣದ ಹೆಸರುಗಳು ಯಾರು, ಕಾರಣದ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ಬಾಯ್ ಬಿಟ್ಟಿರ್ತಾನೆ. ಅವರ ಹಿಸ್ಟ್ರಿಯನ್ನು, ಡೇಟಾವನ್ನು, ಬಯೋಡೇಟಾವನ್ನು ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಅವರ ಬುಡಕ್ಕೂ ಕೂಡ ಬರೋದು ಗ್ಯಾರಂಟಿ, ಪಕ್ಕ. ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ ಹಲವರಿಂದ ಇಡಿ ಬೇನಾಮಿ ಆಸ್ತಿಗಳನ್ನು ಜಪ್ತಿ ಮಾಡಿದ್ದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದಂತಾಗಿದೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ ಅದನ್ನ ಹಸ್ತಾಂತರ ಮಾಡಬೇಕು. ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ. ಅವರ ಹೇಳಿಕೆ ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಇನ್ನು ಇಡಿ ಪ್ರೆಸ್ ನೋಟ್ ಮೇಲೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರುತ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಆಗ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು, ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ? ಇದಕ್ಕೆ ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ಈ ಮೂಡಾ ಹಗರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗುತ್ತಿದ್ದು ಇನ್ನೇನು ಬೀದಿಗೆ ಬೀಳುತ್ತಾ ಅಂತ ಕಾದು ನೋಡಬೇಕಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬರೋಬ್ಬರಿ 128 ಸೈಟ್ ಬದಲಿ ನಿವೇಶನ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಮೂಡಾ ಮಾಜಿ ಆಯುಕ್ತನ ಹೆಸರಲ್ಲಿ 198 ಬೇನಾಮಿ ಸೈಟ್ಗಳು. ಯಾವ ರೀತಿಯಾಗಿ ವಹಿವಾಟು ನಡೆಸಿದ್ದಾರೆ ನೋಡಿ. ಇದು ಈಗ ತನಿಖೆ ಆಗುತ್ತೆ, ತನಿಖೆಯಿಂದ ಗೊತ್ತಾಗುತ್ತೆ. ಇಡಿಗೆ ಸಿಕ್ಕಿರುವಂಥ ದಾಖಲೆಗಳಿಂದ ಗೊತ್ತಾಗಿದೆ. ಆ ದಾಖಲೆಗಳ ಲಿಸ್ಟ್ ನೋಡ್ತಾ ಇದ್ದೀರಿ.
ದೇವನೂರು ಥರ್ಡ್ ಸ್ಟೇಜ್. ಈ ರೀತಿಯಾಗಿ ದೇವನೂರು ಥರ್ಡ್ ಸ್ಟೇಜಲ್ಲಿ ಎಷ್ಟು ಹೆಸರು ಇದೆ ನೋಡಿ, ಎಷ್ಟು ಸೈಟ್. ಅದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಸಂಪರ್ಕದಲ್ಲಿದ್ದಾರೆ. ಆಲ್ರೆಡಿ ಮಾಹಿತಿ ಕೊಡ್ತಾ ಇದ್ರು. ವಿನೋದ್, ಶಾಕ್ ಆಗತ್ತೆ. ಯಾರೆಲ್ಲ ಅಧಿಕಾರಿಗಳಂತ ಅನಿಸ್ಕೊಂಡಿದ್ರು ಅವರ ಹೆಸರಲ್ಲೇ ಬೇನಾಮಿ. ಹೇಗೆ ಗೊತ್ತಾಯ್ತಿದೆಲ್ಲ, ಹೇಗೆ ಹೊರಗೆ ಬಂತು, ತನಿಖೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ, ಬಲ್ಲಮೂಲಗಳ ಮಾಹಿತಿಗಳ ಪ್ರಕಾರವಾಗಿಯೇ ಮೂಡ ಮಾಜಿ ಆಯುಕ್ತರೊಬ್ಬರಿಗೆ ಸೇರಿದಂತಹ 198 ನಿವೇಶನಗಳು ಈಗ ಪತ್ತೆಯಾಗಿರುವಂಥದ್ದು. ಈಗ 631 ನಿವೇಶನದ ಪಟ್ಟಿ ಏನು ಬಂದಿದೆ, ಮೂಡಾಗೆ ಇಡಿ ಬರೆದಿರುವಂತಹ ಅಧಿಕೃತ ಪತ್ರ ಏನಿದೆ, ಆ ಒಂದು ಪತ್ರದಲ್ಲಿ ಮಾಜಿ ಮೂಡ ಆಯುಕ್ತರಿಗೆ ಸೇರುವಂತಹ 198 ನಿವೇಶನ, ಜೊತೆಗೆ MLC ಒಬ್ಬರಿಗೆ ಸೇರಿದಂತಹ 100ಕ್ಕೂ ಹೆಚ್ಚು ನಿವೇಶನ, ಜೊತೆಗೆ ಮೂಡಾದಲ್ಲಿ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಸುಮಾರು 98 ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇವರ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮೂಡಾಗೆ ಒಂದು ಇಡಿ ಪತ್ರವನ್ನು ಬರೆದಿದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಈ ಹಿಂದೆ ಮೂಡ ಹಗರಣದ ವಿಚಾರವಾಗಿ ಇಡಿ ರೈಡರ್ ಮಾಡಿತ್ತು. ಸಾಕಷ್ಟು ಬಿಲ್ಡರ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದೆ. ಸೊ ಈ ಒಂದು ಮಾಹಿತಿಯ ಆಧಾರದ ಮೇಲೆ, ಜೊತೆಗೆ ಕಪ್ಪು ಹಣ ಯಾವ ರೀತಿಯಾಗಿ ವರ್ಗಾವಣೆ ಆಗಿದೆ ಅದರಲ್ಲೂ ಕೂಡ ಬಿಟ್ಲ್ಯಾಂಡ್ ಜೊತೆಗೆ ಬದಲಿ ನಿವೇಶನಗಳಿದೆ. ಈ ಎರಡು ಬಿಟ್ಲ್ಯಾಂಡ್ ಇರ್ಬೋದು ಮತ್ತು ಬದಲಿ ನಿವೇಶನಗಳಿರ್ಬೋದು, ಈ ಮಾರಾಟದಲ್ಲಿ ಹರಾಜು ಮಾಡುವಂಥವರು ಕೂಡ ಏನೋ ಮೂಡ ಆಯುಕ್ತರಿಗೆ ಒಂದು ಪವರ್ ಇರ್ತದೆ. ಸೊ ಇದೆಲ್ಲ ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಅವರೇ ಪವರ್ನ ಅಥಾರಿಟಿಯ ಹೆಡ್ ಆಗಿರ್ತಾರೆ. ಸೊ ಇದೆಲ್ಲವನ್ನು ಯಾವುದು ಕೂಡ ಹರಾಜು ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಎಲ್ಲವೂ ಕೂಡ ಗೊತ್ತಿರುತ್ತೆ. ಸೊ ಹೀಗಾಗಿ 198 ಸೈಟನ್ನು ಈಗಾಗಲೇ ಮೂಡ ಅಧಿಕಾರಿಗಳು, ಅಂದರೆ ಮೂಡ ಆಯುಕ್ತ, ಈ ಹಿಂದೆ ಇದ್ದಂಥ ಆಯುಕ್ತರೊಬ್ಬರು ಕೂಡ ಅಷ್ಟೊಂದು ಸೈಟ್ನ ಪಡ್ಕೊಂಡಿದೆ ಅಂತೇಳಿ ಇಡಿಗೆ ಅಧಿಕೃತವಾದಂತಹ ಮಾಹಿತಿ ಲಭ್ಯ ಆಗಿದೆ. ಸೊ ಹೀಗಾಗಿ ಅವರ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಿಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರಿನ MLC ಒಬ್ಬರು ಕೂಡ 100ಕ್ಕೂ ಹೆಚ್ಚು ನಿವೇಶನ ಪಡ್ಕೊಂಡಿದ್ದಾರೆ. ಜೊತೆಗೆ ಮೂಡಾದಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಯೊಬ್ಬರು 90ಕ್ಕೂ ಹೆಚ್ಚು ನಿವೇಶನ ಪಡ್ಕೊಂಡಿದ್ದಾರೆ. ಈ 631 ಸೈಟ್ಗಳಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳ ಹೆಸರು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಹೀಗಾಗಿ ಬಗೆದಷ್ಟು ದಿನ ಕಳೆದಂತೆ ಒಬ್ಬೊಬ್ಬರ ಹೆಸರು ದಿನಕ್ಕೊಂದಂತೆ ಬರ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ 631 ನಿವೇಶನಗಳಿದೆ. ಅದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಸೇರುವಂತಹ ದಾಖಲೆಗಳಾಗಿದೆ. ಸೊ ಹೀಗಾಗಿ ಮೂಡ ಈ 631 ನಿವೇಶನಗಳ ಸಂಖ್ಯೆ ಮತ್ತು ಯಾರಿಗೆ ಸೇರಿರುವಂತಹ ಮಾಹಿತಿಯನ್ನು ಇಡಿಗೆ ಕೊಟ್ಟ ತಕ್ಷಣದಲ್ಲಿ ಅವರು ಏನು ಸ್ಥಿರಾಸ್ತಿಗಳಲ್ಲಿ ಈಗಾಗಲೇ 142 ಸ್ಥಿರಾಸ್ತಿಗಳ ವಶಕ್ಕೆ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಎರಡನೇ ಹಂತದಲ್ಲಿ 631 ಸೈಟ್ಗಳ ಆಸ್ತಿಯಲ್ಲೂ ಕೂಡ ವಶಕ್ಕೆ ಪಡುವುದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಮೂಡ ವಿಚಾರವಾಗಿ ಇಡಿ ಸ್ವಲ್ಪ ಸೈಲೆಂಟ್ ಆಗ್ತಾ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಆದರೆ ಸಂಕ್ರಾಂತಿ ಕಳೀತಾ ಇದೆ ಒಂದು ರೀತಿಯ ಶಾಕನ್ನು ಕೂಡ ಈಗ ಮೈಸೂರಿನ ರಾಜಕಾರಣಿಗಳಿರ್ಬೋದು, ಯಾರೆಲ್ಲ 50-50 ಅನುಪಾತದಲ್ಲಿ ಈ ಒಂದು ನಿವೇಶನ ಪಡ್ಕೊಂಡಿದ್ದಾರೆ, ಅವರಿಗೆ ನಿಜಕ್ಕೂ ಕೂಡ ಶಾಕ್ ಎದುರಾಗ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.